ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ದೇಶಿಗಾಗಿ ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿನಿಂದ 2500 ವಚನಗಳನ್ನಿರತಕ್ಕಂತಹ ನೂರಾರು ಶರಣರ ಇತಿಹಾಸ ಇರತಕ್ಕಂತಹ ಈ ವಚನದ ಗ್ರಂಥದೊಂದಿಗೆ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಈಗ ಒಂದು ಅಲ್ಲಮ ಪ್ರಭುರವರ ವಚನ, ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿರ್ತಕ್ಕಂಥದ್ದು. ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಇಂತಿಹಿ ಪಂಚವಿಧವೆ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ गुहेश्वरा। इस वचन का भावार्थ क्या होता है? जिसने इस सृष्टि को बनाने वाला निराकार सृष्टिकर्ता बोलते हैं उन्होंने ना, उनको भी गुरु महात्मा बसवण्णा बोले। सृष्टिकर्ता जो है ना, तुम कैसा है बोल के दुनिया को दिखाने के वास्ते 12वीं शताब्दी के अंदर अनुभव मंटप स्टार्ट किया है महात्मा बसवण्णा जी, बिज्जल राज्य के प्रधानमंत्री होकर। तो ऐसे बहुत सारे वचन हैं। सोनलापुर का सिद्धरामेश्वर का एक वचन, गुरु बसवण्णने ताई, बसवण्णने ತಂದೆ, ಬಸವಣ್ಣನೇ ಪರಮ ಬಂಧು ಯಮಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನೋಡಿದ್ರಾ, 893 साल पहले सोनलापुर से बसव कल्याण का जो अनुभव मंटप का ಕೀರ್ತಿ ವಾರ್ತೆ ಇವೆಲ್ಲವನ್ನು ಕೇಳಿ ಬಸವ ಕಲ್ಯಾಣಕ್ಕೆ ಬಂದರು ಅಲ್ಲಮ ಪ್ರಭುರವರ ಜೊತೆ. ಅಲ್ಲಿ ಸೊನ್ನಲಾಪುರದಲ್ಲಿದ್ದಾಗ ಅವರಿಗೆ ಲಿಂಗ ತತ್ವವನ್ನು ಗೊತ್ತಿದ್ದಿಲ್ಲ. ಇವತ್ತು ಕೂಡ ಬಹಳ ಜನರಿಗೆ ಗೊತ್ತಿಲ್ಲ. ಒಳ್ಳೆ ವ್ಯಕ್ತಿಗಳಿರುತ್ತಾರೆ, ಆದರೆ ಸೃಷ್ಟಿಕರ್ತನನ್ನು ಅರಿತುಕೊಂಡು ಆಚರಣೆಯಲ್ಲಿ ತರದೆ ಬದುಕ್ತಕ್ಕಂಥ ಜನ ಕೂಡ ಇದ್ದಾರೆ. ಅಂತಹ ಒಬ್ಬ ಸಿದ್ದರಾಮೇಶ್ವರವರನ್ನು ಅಲ್ಲಮ ಪ್ರಭುರವರು ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಅನುಭವ ಮಂಟಪದಲ್ಲಿನ ವಿಚಾರ ಆಚಾರಗಳಿಂದ ಕಂಡು ಬಸವಣ್ಣನವರನ್ನು, ಅವ್ರ ತಂದೆ ತಾಯಿ ಇದ್ದಿಲ್ವಾ, ಸೊನ್ನಲಾಪುರದಲ್ಲಿ ಇದ್ದರು. ಇವತ್ತು ಸೋಲಾಪುರ ಅಂತಾರೆ, ಅವತ್ತು ಸೊನ್ನಲಾಪುರ. ಆದರೆ ಅವರ ಹೆಸರು ತೆಗೆದುಕೊಳ್ಳಲಾರದೆ ಬಸವಣ್ಣನವರನ್ನು ತಂದೆ ತಾಯಿ ಅಂತೇಳಿ ಯಾಕೆ ಹೇಳಿದಂದರೆ, ಅವರು ನಿಜವಾಗಿರ್ತಕ್ಕಂಥ ಆ ತಂದೆ ತಾಯಿಗೆ ಹುಟ್ಟಿಸಿದವರು, ಅವರಿಗೆ ಹುಟ್ಟಿಸಿದವರು, ನಮಗೆ ಹುಟ್ಟಿಸಿದವರು, ನಿಮಗೆ ಹುಟ್ಟಿಸಿದವರು, ಎಲ್ಲರನ್ನ ಸಲುತಕ್ಕಂಥ ಮಳೆ ಬೆಳೆ ಕೊಟ್ಟು ಅಂತಹ ದೇವರನ್ನು ತಿಳಿಸಿ ಸಲುವಾಗಿ ಸಿದ್ದರಾಮೇಶ್ವರರು ಬಸವಣ್ಣನವರಿಗೆ ತಂದೆ ರೂಪದಲ್ಲಿ ತಾಯಿ ರೂಪದಲ್ಲಿ ಕಂಡಾರೆ. ಮತ್ತು ಇನ್ನೊಂದು ವಚನವಿದೆ, ಗುರು ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವಣ್ಣನವರ ಕೀರ್ತಿಯ ಜ್ಞಾನಕ್ಕೆ ಮೂಲ, ಬಸವಾ ಬಸವಾ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅವತ್ತು 893 ವರ್ಷಗಳ ಹಿಂದೆ, 893 साल पहले बसवा कल्याण के अंदर बसवण्णा जी का चेहरे देखे बगैर मेरे को भक्ति नहीं आता.
उनका चेहरे देखे तो मेरे को ज्ञान का विकास होता है बोलकर बोले। और ಬಸವಣ್ಣ ಜಿ क्या कहते ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದರೆ ಈ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಒಬ್ಬನೇ ದೇವರು. ಆ ದೇವರನ್ನು ತನ್ನ ಅಂತರಂಗದಲ್ಲಿಯೇ ಇಷ್ಟಲಿಂಗದ ಮೂಲಕ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಇವೆಲ್ಲವನ್ನು ಆಚರಣೆ ಮಾಡುವುದರ ಮೂಲಕ ಏನು ಅಂತರಂಗದಲ್ಲಿಯೇ ದೇವರನ್ನು ಕಾಣಬೇಕು. ಬಹಿರಂಗದಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಜೀವಗಳು ಮಾನವರೆಲ್ಲರಲ್ಲಿ ಕೂಡ ಒಬ್ಬನೇ ದೇವರು ಅಂತ ಹೇಳಿ ಆಚರಣೆ ಮಾಡಿ ಕೊಟ್ಟಿರತಕ್ಕಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದನ್ನೆಲ್ಲ ಬಿಟ್ಟು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಬಸವ ಕಲ್ಯಾಣದಲ್ಲಿ ಮಾಡಲು ಹೊರಟಿರ್ತಕ್ಕಂಥವರಲ್ಲಿ ನಾನು ಈ ವಚನಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. ತಿಳಿಯಲಾರದೆ ಮಾಡಿದ ತಪ್ಪು ಅವರಿಗೆ ಸೃಷ್ಟಿಕರ್ತ ಮಾಫ್ ಮಾಡುತ್ತಾನೆ. ಎಲ್ಲ ತಿಳಿದು 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 ಇಂತಹ ಒಂದು ಮಹಾನ್ ತತ್ವ ಇವತ್ತು ದೇಶದಲ್ಲಿ ನಿರುದ್ಯೋಗವಿದೆ, ಬಡತನವಿದೆ, ಅಜ್ಞಾನವಿದೆ, ಬಹಳಷ್ಟು ತೊಂದರೆಯಲ್ಲಿದ್ದಾರೆ ಜನಗಳು. ಮತ್ತು ಈ ದೇಶದಲ್ಲಿ ಒಡೆಯುವ ಜನರ ಮನಸ್ಸನ್ನು ಜೋಡಿಸುವ ಕೆಲಸ ಮಹಾತ್ಮ ಬಸವಣ್ಣನವರು ಮಾಡಿದ್ದಾರೆ. ನೀವು ಒಡೆಯುವ ಕೆಲಸ ಯಾರ್ಯಾರು ಮಾಡ್ತೀರಿ ಎಂಬುದು ಈ ವಚನಗಳೇ ಸಾಕ್ಷಿಯಾಗಿರುತ್ತವೆ. ಆ ಕಾರಣಕ್ಕಾಗಿ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಹೆಸರು ತೆಗೆದುಕೊಳ್ತಕ್ಕಂಥವ್ರು ಯಾರೇ ಇರಲಿ, ಬಸವಣ್ಣನವರ ಹೆಸರು ಅಂದರೆ ಯಾರು ನಾವು ಬಸವಣ್ಣನ ಬಗ್ಗೆ ಅಭಿಮಾನವಿದೆ, ನಾವು ಬಸವಾದಿ ಶಿವಶರಣ ಹಿಂದೂ ಸಮಾವೇಶ ಮಾಡ್ತೀವಿ ಅಂಥೇಳಿ ಇಂಥವರು ಸಾಮಾನ್ಯ ಜನರಿಗೆ ಪಾಪ ಅವರು ಹೊತ್ತು ಹೊಂಟಂದು ಹೇಗೆ ಬದುಕಬೇಕೆಂಬ ಅದೇ ಚಿಂತೆಯಲ್ಲಿರ್ತಾರೆ. ಅವ್ರಿಗೆ ಹೇಳ್ತಾ ಇಲ್ಲ ನಾನು. ಯಾರು ಇದನ್ನು ಈ ಕಾರ್ಯಕ್ರಮ ಅಂತೀರಲ್ಲ, ಇದು ಬಹಳ ಒಳ್ಳೆಯದಿದೆ. ಆದರೆ ಒಳಗಿನ ಮನಸ್ಸನ್ನು ಕೂಡ ಒಳ್ಳೆಯದಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಬಸವಣ್ಣನವರನ್ನು ಅಲ್ಲಮಪ್ರಭುರವರು ಧರ್ಮಗುರು ಅಂತ ಒಪ್ಪಿದ್ದಾರೆ, ಸಿದ್ದರಾಮೇಶ್ವರರು ಕೂಡ ಒಪ್ಪಿದ್ದಾರೆ. ಅವರ ಹೆಸರಿನ ಮೇಲೆ ಗುಡಿಗುಂಡಾರಗಳನ್ನು ಕಟ್ಟಿ ಜಾತ್ರೆ ಮಾಡುವುದರ ಮೂಲಕ ಎಲ್ಲ ಗ್ರಾಮಗಳಲ್ಲಿ ಬಡವರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಬಂದ್ ಮಾಡಿರಿ. ಆ ಎಲ್ಲ ಸಿದ್ದರಾಮೇಶ್ವರ ಏನು ಗುಡಿಗುಂಡಾರಗಳಿದೆಯೋ ಅಲ್ಲ, ಅವೆಲ್ಲವೂ ಕೂಡ ಬಸವ ಮಂಟಪಗಳಾಗಬೇಕು, ಅನುಭವ ಮಂಟಪಗಳಾಗಬೇಕು. ಇವತ್ತು ದೇಶದಲ್ಲಿ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಜಾತೀಯತೆ ಬಹಳಷ್ಟಾಗಿದೆ, ಮೇಲು ಕೀಳು, ದುಶ್ಚಟ, ದುರ್ಗುಣ ಇವೆಲ್ಲವೂ ಇರ್ಬೇಕು. ಹಾಗೆ ಹೇಳಿ ನೀವೇ ಅಲ್ರ, ಹಾಗೆ ಇರಬೇಕಾ? ಮತ್ತು ದೇಶದಲ್ಲಿ ಎಲ್ಲರೂ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು ಇದೇ ನಡಿಬೇಕಾ? ಅದಕ್ಕೆ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಬಸವಾದಿ ಶಿವಶರಣರ ಹೆಸರಿನ ಮೇಲೆ ಅವರ ವಿಚಾರಗಳನ್ನು ತಿರುಚುವ ಕಾರ್ಯ ಯಾರು ಮಾಡ್ತಾರಲ್ಲ, ನಿಜಕ್ಕೂ ಅವರಂತೂ ದೇಶಭಕ್ತರಾಗಲು ಸಾಧ್ಯವೇ ಇಲ್ಲ ಎಂದು ಅವರವರೇ ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ಈ ಕಾರ್ಯ ಮಾಡಿದರೆ ಹಣೆಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಬೇಕಾಗುತ್ತದೆ, ಕೊರಳಲ್ಲಿ ರುದ್ರಾಕ್ಷಿ ಹಾಕಿಕೊಳ್ಳಬೇಕಾಗುತ್ತದೆ, ಎದೆಯ ಮೇಲೆ ಇಷ್ಟಲಿಂಗ ಇರಬೇಕಾಗುತ್ತದೆ. ಮಡಿವಾಳ ಮಾಚೆ ಹೇಳಿಲ್ಲ, ಮಡಿವಾಳ ಮಾಚೆ ಅನ್ನೋ ವಚನ ಒಂದೇ ಸಾಕು ನಿಮಗೆ. ಮತ್ತೊಂದು ಅದನ್ನು ಹೇಳಿ ಮುಗಿಸ್ತೀನಿ. ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ. ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರ್ಯೋ, ಇತ್ತ ಬಲ್ಲಡೆ ನೀವು ಕೇಳಿರ್ಯೋ, ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಭಾಳ ಜನ ಲಿಂಗ ಪೂಜೆ ಮಾಡ್ತೆ ಅಂತೇಳಿ ತೋರಿಸ್ತಾ ಇರ್ತಾರೆ.
ಅದರ ಮೇಲೆ ಇಷ್ಟಿಷ್ಟು ಪತ್ರಿ, ಇಷ್ಟಿಷ್ಟು ಏನೇನೋ ಮಾಡಿ ಹಾಗೇನಿಲ್ಲ. ಇದು ಬ್ರಹ್ಮಾಂಡದ ಲಾಂಛನವಾಗಿದೆ. ಇದು ಸೃಷ್ಟಿಕರ್ತನ ಕುರುಹು ಅಷ್ಟೇ. ಆದರೆ ಇದನ್ನು ಎದೆ ಮೇಲೆ ಕಟ್ಟಿಕೊಂಡವರು ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಾಣುವುದು ಬಿಡಲೇಬೇಕಾಗುತ್ತದೆ. 27 ವರ್ಷ ಆಯ್ತು ನಾನು ಬಸವಣ್ಣನವ್ರ ಭಾವಚಿತ್ರಗಳು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಮಡಿವಾಳ ಮಾಚ ಎಲ್ಲ ನಮ್ಮ ಮನೆಯಲ್ಲಿ ಇದ್ದಾವೆ. ಆದರೆ ಅವರನ್ನು ನಾನು ಅನುಭವ ಮಂಟಪದ ಮೂಲಕ ಸ್ಥಾಪಿಸಿದ ಲಿಂಗಾಯತ ಧರ್ಮದ ಗುರುಗಳು ಎಂದು ಒಪ್ಪಿಕೊಳ್ಳುತ್ತೇವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ವಚನಗಳು ಒಂದು ವೇಳೆ ಅವರ ವಿಚಾರಗಳನ್ನು ಆಚರಣೆಯಲ್ಲಿ ತರದೆ ಅವರ ಫೋಟೋಗಳಿಗೆ ಹೂವಿನ ಹಾರ ಹಾಕಿ ಹೀಗೆ ಊದುಬತ್ತಿ ತಿಳಿಸಿದರೆ ನಿಮಗೆ ಅಂತರಂಗದ ದೇವ ಒಲಿಯಲು ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿಯೇ ಇವತ್ತೇನಾಗ್ತಾ ಇದೆ, ಬಸವಣ್ಣನವ್ರ ತತ್ವವನ್ನು ಮತ್ತೆ 893 ವರ್ಷಗಳು ಹೀಗೆ ಹೋಗಬೇಕು ಅಂಥೇಳಿ ಅವರಿಗೆ ದುಡ್ಡು ಸಿಗ್ತಾವಲ್ಲ, ಗುಡಿಗುಂಡಾರಗಳ ಮೂಲಕ ಜಾತ್ರೆ ಮಾಡೋದು ಲಕ್ಷಗಟ್ಟಲೆ ದುಡ್ಡು ಸುಲಿಗೆ ಮಾಡ್ತಾರೆ. ಒಕ್ಕಲಿಗರು, ರೈತರು, ಕುಂಬರು, ಹೋಗರು ಕಾಯಕ ಮಾಡ್ತಕ್ಕಂಥ ಪಾಪ ಉತ್ಪಾದಕ ವರ್ಗದವರಿಂದ ಈ ಥರ ಮಾಡೋದು ಬಿಡಬೇಕು. ಇದು ದೇಶದ ಪ್ರಗತಿಗೆ ಒಳ್ಳೆಯದಲ್ಲ ಅಂತ ಹೇಳುತ್ತಾ ಈಗ ಇನ್ನೊಂದು ಬಸವಣ್ಣನವರ ವಚನ. ಇದು ಈ ಗ್ರಂಥ ನಮ್ಮ ಇಂದಿನ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಜಿರವರು ನಮ್ಮ ದೇಶದ ರಾಜಧಾನಿ ನವದೆಹಲಿ ವಿಜ್ಞಾನ ಭವನದಲ್ಲಿ ಕರ್ನಾಟಕ ರಾಜ್ಯದ ಬಸವ ಸಮಿತಿ ಸ್ಥಾಪಕರು ಅಂದಿನ ಉಪರಾಷ್ಟ್ರಪತಿ BD ಜತ್ತಿ, ಬಸಪ್ಪ ದಾನಪ್ಪ ಜತ್ತಿ ಅವರು ಮಹಾ ಬಸವಣ್ಣನವರ ಅಭಿಮಾನಿಗಳು. ಉಪರಾಷ್ಟ್ರಪತಿ ಆದರೂ ಕೂಡ ಧರ್ಮದ ಆಚರಣೆ ಬಿಟ್ಟಿಲ್ಲವರು. ಹಣೆಯ ಮೇಲೆ ದೆಹಲಿಯಲ್ಲಿ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿ. ಅವರೇನು ಮಠದ ಸ್ವಾಮಿಗಳಿದ್ದಾರ? ಏನು ಕಾವಿ ಬಟ್ಟೆ ಉಟ್ಕೊಂಡ್ರ? ಎಲ್ಲ ಜನರಿಗೆ ಮೋಸ ಮಾಡೋದು ಬಿಡ್ಬೇಕಂಥೇಳಿ ಈ ವಚನಗಳೇ ಹೇಳುತ್ತವೆ. ಹೀಗೆ ಉದ್ಘಾಟನೆ ಆಯಿತು. ಆವಾಗ 23 ಭಾಷೆಯಲ್ಲಿ, ಈಗ ಮತ್ತೆ 33 ಭಾಷೆಯಲ್ಲಿ ಬಿಡುಗಡೆ ಆಗಿವೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಮುಖಾಂತರ 10-12 ವರ್ಷಗಳ ಹಿಂದೆ ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರ ಮುಖಾಂತರ ಈ ಗ್ರಂಥಗಳು ಬಿಡುಗಡೆ ಆಗಿವೆ. ಈಗ ಡುಪ್ಲಿಕೇಟ್ ಮತ್ತು ಒರಿಜಿನಲ್ ನೋಟುಗಳು ಮಾರ್ಕೆಟದಲ್ಲಿ ಬರ್ತಾ ಇರ್ತವೆ ಯಾವಾಗ. ಅದೇ ರೀತಿ ಒರಿಜಿನಲ್ ಅಂದರೆ ಈ ವಚನಗಳು ಒಂದು ವೇಳೆ ನಿಮ್ಮಲ್ಲಿ ಬಸವಣ್ಣನವ್ರ ಬಗ್ಗೆ, ಬಹಳ ಶರಣರ ಬಗ್ಗೆ, ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದ ಬಗ್ಗೆ ಕಳಕಳೆ ಒಂದು ವೇಳೆ ಇದ್ದಿದೆ ಆದರೆ ಮುಂದಿನ ಪೀಳಿಗೆ, ನಿಮ್ಮ ಕುಟುಂಬ, ನಮ್ಮ ಕುಟುಂಬ, ನಿಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕು. ಅವರೆಲ್ಲ ಆತ್ಮಸಾಕ್ಷಿಯಿಂದ ಬದುಕಬೇಕಾದರೆ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡ ಶರಣರು. ಅವರು ಹಲವು ದೈವಗಳಿಗೆ ಧಿಕ್ಕರಿಸಿದ್ದಾರೆ. ಆ ಕಾರಣಕ್ಕಾಗಿ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೂ ಶಿವ ಶಿವ, ಹೋದರೇನು ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮದೇವ. ಈ ವಚನ ಎಲ್ಲರಿಗೂ ಅರ್ಥವಾಗುತ್ತೆ ಅಂತೇಳಿ ನಾನು ಭಾವಿಸುತ್ತೇನೆ. ಗಂಡ ಹೆಂಡತಿ ಒಂದುಗೂಡಿಸುವ ಕೆಲಸ ಮಾಡುತ್ತದೆ ಸದಾಕಾಲ. ಶರೀರಗಳು ಎರಡಾದರೂ ಕೂಡ ದೇಹಗಳು ಒಳಗಿರ್ತಕ್ಕಂಥ ಆತ್ಮ ಒಂದೇ. ಈ ಥರ ಬದುಕುವುದನ್ನು ಕಲಿಸಿದ್ದಾರೆ ನಮ್ಮ ಬಸವಾದಿ ಶರಣರು. ಸನ್ಯಾಸಿಗಳ ಧರ್ಮ ಸ್ಥಾಪನೆ ಮಾಡಿಲ್ಲ, ಸಂಸಾರಿಕ ಧರ್ಮದ ಸ್ಥಾಪನೆ ಮಾಡಿದ್ದಾರೆ. ಸಂಸಾರದಲ್ಲಿದ್ದುಕೊಂಡೇ ಸತಿ ಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಸೃಷ್ಟಿಕರ್ತನಿಗೆ, ಶಿವನಿಗೆ, ಅಂತರಂಗದ ಶಿವ. ಲಿಂಗಾಯತ ಧರ್ಮದ ಶಿವನಿಗೆ ಯಾವುದೇ ಆಕಾರವಿಲ್ಲ. ಜೀವಗಳಲ್ಲಿ ಶಿವನನ್ನು ಕಂಡರು.
ಇಂಥ ವಿಚಾರಗಳು ಅನೇಕ ಇವೆ. ಆ ಕಾರಣಕ್ಕಾಗಿ ದೇಶದಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ನಡೀತಾ ಇದೆ ಒಂದು 10-12 ವರ್ಷದಿಂದ. ಇದನ್ನು ತಪ್ಪಿಸಲು ನಾವು ಸತ್ಯ ಶರಣರ ವಿಚಾರಗಳನ್ನೇ, ಭಾಳ ಜನರಿಗೆ ಏನು ಹೇಳಿದ್ದಾರೆ, ಬಸವಣ್ಣನ ತತ್ವ ಹಾಗಿದೆ ಹೀಗಿದೆ ಜಡ ಇದೆ, ಅದು ನಡಿಲಕ್ಕ, ಅವೆಲ್ಲ ಸುಳ್ಳು ಮಾತು. ಹುಟ್ಟಿದ ಮಕ್ಕಳು ಒಂದೇ ಸಲ ನಡಿತಾವ, ಎದ್ದು ಓಡ್ತಾವ. ಹಾಗೆ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡು ದೇವರ ದರ್ಶನ ನಾವೆಲ್ಲರೂ ಎಲ್ಲಿ ಮಾಡಿಕೊಳ್ಳಬೇಕಂದರೆ ನಮ್ಮ ಅಂತರಂಗದಲ್ಲಿಯೇ ದೇವರ ದರ್ಶನ ಮಾಡಿಕೊಳ್ಳಬಹುದು. ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗಾಯ ಈ ಥರ ಬದುಕಿದರೆ ನಮ್ಮೆಲ್ಲರ ಜೀವನ ಪಾವನವಾಗಲಿದೆ ಎಂದು ಹೇಳುತ್ತಾ ಈ ವಿಡಿಯೋ ನಿಮ್ಮ ಹೃದಯವಿದ್ದರೆ, ಹೃದಯಕ್ಕೆ ತಟ್ಟಿದೆ ಆದರೆ ಪ್ರತಿಯೊಬ್ಬರೂ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಸುಮ್ಕೆ ಬಸವಣ್ಣನವರ ತತ್ವವನ್ನು ಹಾಳು ಮಾಡಬೇಡಿರಣ್ಣ. ಈ ಭೂಮಿಗೆ ಬಸವಣ್ಣನವ್ರ ತತ್ವ ಹಾಳು ಮಾಡಿದರೆ ಈ ಜಗತ್ತಿನಲ್ಲಿಯೇ ಅಲ್ಲೋಲ ಕಲ್ಲೋಲವಾಗಲಿದೆ. ಯಾವಾಗ ಭೂಕಂಪ ಆಗುತ್ತದೋ, ಯಾವಾಗ ಸುನಾಮಿ ಬರುತ್ತದೋ, ಯಾವಾಗ ಬರಗಾಲ ಬೀಳುತ್ತದೋ, ಎಲ್ಲ ಮಾನವರಿಗೆ ಸಂಕಷ್ಟ ಒದಗಲಿದೆ. ಇದು ಗ್ಯಾರಂಟಿ. ಇವತ್ತು ನನ್ನ ಈ ವಚನಗಳ ಭಾವನೆ ಮುಖಾಂತರ ಬರ್ತಾ ಇದೆ. ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಅಂಥೇಳಿ ಚನ್ನಬಸವಣ್ಣನವರು ಹೇಳಿದ್ದಾರೆ. ತಿರುಚುವ ಕಾರ್ಯ ಮಾಡಬೇಡಿರಿ, ಇದು ನಿಮಗೆ ಆತ್ಮವಂಚಕರಾಗುತ್ತೇವೆ. ಮತ್ತು ಈ ಬ್ರಹ್ಮಾಂಡದ ಒಡೆಯನ ತತ್ವ ಇದು ಇರುವುದರಿಂದ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ. ಖುಷಿ ಮಾತನಾಡಿ ಕೆಡದಿರಿ ಲಿಂಗಾಯತಕ್ಕೆ, ಬಸವಣ್ಣನೇ ಕರ್ತ ಸರ್ವಜ್ಞ ಅಂಥೇಳಿ ಸರ್ವಜ್ಞರವರು ಎಷ್ಟೋ ವಚನಗಳನ್ನು ಬರೆದಿದ್ದಾರೆ. ಆದ್ದರಿಂದ ಏನೋ ದುರಾಶೆಗಾಗಿ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದರೆ ಆ ದುರಾಶೆಯನ್ನು ಬಿಟ್ಕೊಟ್ಟು ಸ್ವಚ್ಛ ಮನಸ್ಸುಗಳಿಂದ ಬಸವಣ್ಣನವರ ತತ್ವವನ್ನು ಅಪ್ಪಿಕೊಂಡರೆ ನಿಮಗೆ ರಾತ್ರಿ ಸಮಯದಲ್ಲಿ ಒಳ್ಳೆಯ ನಿದ್ರೆ ಬರುತ್ತದೆ. ನಿಮ್ಮ ಅಂತರಂಗದ ದೇವ ನಿಮ್ಮ ಜೊತೆ ಇರುತ್ತಾನೆ ಎಂದು ಹೇಳುತ್ತಾ ಬಸವ ಕಲ್ಯಾಣದ ಭೂಮಿಯಿಂದ ಮತ್ತೊಮ್ಮೆ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.